ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಯಾರೆಲ್ಲ ಫೀಸ್ನ ಪೇ ಮಾಡಬೇಕು ಅಂತ ಹೇಳಿಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಕ್ಲಾರಿಟಿಯನ್ನು ಕೊಡ್ತೀನಿ. ಇಲ್ಲಿ ಚಾಯ್ಸ್ ಟು ಸೆಲೆಕ್ಟ್ ಮಾಡಿರೋಂಥ ಸ್ಟೂಡೆಂಟ್ಸು ಆ್ಯಂಡ್ ಹಾಗೇನೋ ಒಂದಿಷ್ಟು ಸ್ಟೂಡೆಂಟ್ಸು ಫೀಸ್ ಬಗ್ಗೆ ತುಂಬ ಕನ್ಫ್ಯೂಷನ್ ಆದರೆ ಇಟ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಹಾಗೇನೋ ಚಾನಲ್ಗೆ ಪಟ್ಟಂತ ಒಂದು ಲೈಕನ್ನು ಮಾಡಿ ಆ್ಯಂಡ್ ಮರೀದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮೊದಲಿಗೆ KCET ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ದು ಮೊದಲಿಗೆ ಪ್ರಾವಿಷನಲ್ ರಿಸಲ್ಟ್ಸ್ ಆದರೆ ಬರುತ್ತೆ. ಪ್ರಾವಿಷನಲ್ ರಿಸಲ್ಟ್ಸ್ ಬಂದು ನಿಮಗೆ 7ನೇ ತಾರೀಕು ಮಧ್ಯಾಹ್ನ 2 ಗಂಟೆ ಮೇಲೆ ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ದು ಫೈನಲ್ ರಿಸಲ್ಟ್ಸ್ ಬಂದು 8ನೇ ತಾರೀಕು ಮಧ್ಯಾಹ್ನ 2 ಗಂಟೆ ಮೇಲೆ ಆದರೆ ನಿಮಗೆ ಸಿಗುತ್ತೆ. ಓಕೆನಾ? ಮೊದಲಿಗೆ ಹೇಳ್ತೀನಿ ನೋಡಿ, ಯಾರೆಲ್ಲ ಫೀಸನ್ನು ಪೇ ಮಾಡಬೇಕು, ಫಸ್ಟ್ಗೆ ಚಲನನ್ನು ಡೌನ್ಲೋಡ್ ಮಾಡ್ಕೊಂಡು ಯಾರು ಫೀಸ್ನ ಪೇ ಮಾಡಬೇಕು ಅಂತ ಹೇಳ್ತೀನಿ. ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ಸಲ್ಲಿ ಯಾರಾದರೆ ಚಾಯ್ಸ್ 3ನ ಸೆಲೆಕ್ಟ್ ಮಾಡಿರ್ತಾರೋ ಆ್ಯಂಡ್ ಹಾಗೇನು ಸೆಕೆಂಡ್ ರೌಂಡ್ ರಿಸಲ್ಟಲ್ಲಿ ಯಾರಿಗಾದರೆ ಸೀಟ್ ಅಲಾಟ್ ಆಗಿರೋದಿಲ್ವೋ ಇಂತಹ ಸ್ಟೂಡೆಂಟ್ಸ್ಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಸೀಟ್ ಅಲಾಟ್ ಆಯಿತು ಅಂತಂದರೆ ಅವರು ಫಸ್ಟ್ಗೆ ಹೋಗ್ಬಿಟ್ಟು ಒಂದು ಚಲನನ್ನು ಡೌನ್ಲೋಡ್ ಮಾಡಿಕೊಂಡು ಯಾವುದೇ ಥರದ ಚಾಯ್ಸ್ ಎಂಟ್ರಿ ಆದರೆ ಇರೋದಿಲ್ಲ, ಮೊದಲಿಗೆ ಚಲನನ್ನು ಡೌನ್ಲೋಡ್ ಮಾಡಿಕೊಂಡು ನೆಕ್ಸ್ಟ್ ಬ್ಯಾಂಕ್ಗೆ ಹೋಗಿ ಒಂದು ಫೀಸನ್ನು ಪೇ ಮಾಡಬೇಕಾಗುತ್ತೆ. ಯಾರು ಚಲನನ್ನು ಡೌನ್ಲೋಡ್ ಮಾಡಿಕೊಂಡು ಫೀಸನ್ನು ಪೇ ಮಾಡಬೇಕು, ಯಾರಿಗಾದರೆ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟಲ್ಲಿ ಸಿಕ್ಕಿರುವಂಥ ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಂಡಿರ್ತಾರೋ ಬೈ ಸೆಲೆಕ್ಟಿಂಗ್ ಚಾಯ್ಸ್ 3 ಇಂತಹ ಸ್ಟೂಡೆಂಟ್ಸು ಆ್ಯಂಡ್ ಹಾಗೇನು ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟಲ್ಲಿ ಯಾರಿಗಾದರೆ ಸೀಟ್ ಅಲಾಟ್ ಆಗಿರೋದಿಲ್ವೋ ಅಂಥ ಸ್ಟೂಡೆಂಟ್ಸ್ಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಸೀಟ್ ಅಲಾಟ್ ಆಯಿತು ಅಂತಂದರೆ ಅವರು ಚಲನನ್ನು ಡೌನ್ಲೋಡ್ ಮಾಡಿಕೊಂಡು ಫೀಸನ್ನು ಪೇ ಮಾಡಬೇಕಾಗುತ್ತೆ. ಓಕೆನಾ? ಇಲ್ಲಿ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟಲ್ಲಿ ಯಾವುದೋ ಒಂದು ಸೀಟ್ ಅಲಾಟ್ ಆಗಿದೆ ಸ್ಟೂಡೆಂಟ್ಸ್ಗೆ, ಸೀಟ್ ಅಲಾಟ್ ಆಗಿದ್ದ ಆದಮೇಲೆ ಅವರು ಒಂದು ಸೀಟನ್ನು ಹೋಲ್ಡ್ ಮಾಡಿಕೊಂಡು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಪಾರ್ಟಿಸಿಪೇಟನ್ನು ಮಾಡಿದ್ದಾರೆ. ಇಲ್ಲಿ ಈ ಸ್ಟೂಡೆಂಟ್ಸ್ ಕೇಳ್ತಿರೋದು, ಸರ್ ನಾನು ಮತ್ತೆ ಚಲನನ್ನು ಡೌನ್ಲೋಡ್ ಮಾಡಿಕೊಂಡು ಫೀಸನ್ನು ಪೇ ಮಾಡಬೇಕಾ? ನಾನು ಸೀಟ್ ಹೋಲ್ಡ್ ಮಾಡೋ ಟೈಮಲ್ಲಿ ಫೀಸನ್ನು ಪೇ ಮಾಡಿದ್ದೀನಲ್ವಾ, ಈಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ನನಗೆ ಯಾವುದೋ ಒಂದು ಬೇರೆ ಕಾಲೇಜ್ ಅಲಾಟ್ ಆಯಿತು ಅಂತ ಅಂದ್ಕೊಳ್ಳಿ, ಬೇರೆ ಕಾಲೇಜ್ ಅಲಾಟ್ ಆದಾಗ ನಾನು ಮತ್ತೆ ಫೀಸನ್ನು ಪೇ ಮಾಡಬೇಕಾ ಅಂತ ಸ್ಟೂಡೆಂಟ್ಸು ಕೇಳ್ತಿದ್ದಾರೆ. ನೋಡಿ, ನಿಮಗೆ ಸೇಮ್ ಕಾಲೇಜ್ ಅಲಾಟ್ ಆದರೂ ಮತ್ತೆ ಫೀಸ್ ಪೇ ಮಾಡೋಂಥ ಅವಶ್ಯಕತೆ ಇಲ್ಲ. ಅಥವಾ ಈಗ ನಿಮಗೆ ಕಾಲೇಜಲ್ಲಿ ಒಂದು CET ಫೀಸು ಮೆನ್ಷನ್ ಆಗಿರುತ್ತೆ, ನೀವು ಆಪ್ಷನ್ ಎಂಟ್ರಿ ಮಾಡೋ ಟೈಮಿಗೆ 1,15,000 ಸಮಥಿಂಗ್ ಏನೋ ಇರುತ್ತೆ. ಈಗ ನಿಮಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಫೈನಲ್ ರಿಸಲ್ಟಲ್ಲಿ ಸೀಟ್ ಅಲಾಟ್ ಆಗಿರುವಂಥ ಬೇರೆ ಕಾಲೇಜಲ್ಲಿ ಬೇರೆ ಸೀಟ್ ಅಲಾಟ್ ಆದ್ರೂ ಫೀಸ್ ಏನಾದರೂ ಸೇಮ್ ಇತ್ತು ಅಂತಂದರೆ ಅಲ್ಲಿ ನಿಮಗೆ ಫೀಸು ತೋರಿಸುತ್ತಲ್ವ, ಫೀಸ್ ಏನಾದರೂ ಸೇಮ್ ಇತ್ತು ಅಂತಂದರೆ ನೀವು ಯಾವುದೇ ಥರದ ಮತ್ತೆ ಎಕ್ಸ್ಟ್ರಾ ಫೀಸನ್ನು ಪೇ ಮಾಡೋವಂಥ ಅವಶ್ಯಕತೆ ಆದರೆ ಖಂಡಿತವಾಗ್ಲೂ ಇಲ್ಲ. ಓಕೆನಾ? ಇದೊಂದನ್ನು ನೀವು ಚೆನ್ನಾಗಿ ನೆನಪಿಟ್ಕೊಂಡಿರಿ. ಈಗ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟಲ್ಲಿ ನಿಮಗೆ ಸಿಕ್ಕಿರುವಂಥ ಕಾಲೇಜ್ಗೆ ಏನು ಫೀಸ್ ಪೇ ಮಾಡಿದ್ದೀರಾ ಅದೇ ಸೇಮ್ ಅಷ್ಟೇ ಫೀಸ್ ಇದ್ದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಸಲ್ಲಿ ಸಿಕ್ಕಿರುವಂಥ ಸೀಟ್ಗೆ ನೀವು ಯಾವುದೇ ಥರದ ಎಕ್ಸ್ಟ್ರಾ ಫೀಸನ್ನು ಪೇ ಮಾಡೋಂಥ ಅವಶ್ಯಕತೆ ಇಲ್ಲ. ಜಸ್ಟ್ ನೀವೇನು ಮಾಡಬೇಕು, ನಿಮಗೆ ಅಡ್ಮಿಷನ್ ಆರ್ಡರನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಒಂದು ಆಪ್ಷನ್ ಆದರೆ ಕಾಣ್ತಿರುತ್ತೆ, ಆ ಒಂದು ಅಡ್ಮಿಷನ್ ಆರ್ಡರನ್ನು ಡೌನ್ಲೋಡ್ ಮಾಡಿಕೊಂಡು ಕಾಲೇಜ್ಗೆ ಡಾಕ್ಯುಮೆಂಟ್ಸನ್ನು ತೊಗೊಂಡೋಗಿ ರಿಪೋರ್ಟ್ ಮಾಡ್ಬೋದು. ಓಕೆನಾ? ಆ್ಯಂಡ್ ನೆಕ್ಸ್ಟ್ ನಿಮಗೆ ಸರ್ ನೀವು ಕೇಳ್ಬೋದು, ಆಗಿದ್ರೆ ನನಗೆ ಫೀಸ್ ರೆಸಿಪ್ಟ್ ಬೇಕಲ್ವ ಸರ್ ಆ ಕಾಲೇಜಿಗೆ ಫೀಸ್ ಪೇ ಮಾಡಿರೋದು ಅಂತ ಅಂದರೆ, ನೀವು KEAಗೆ ಫೀಸ್ ಮಾಡಿರ್ತೀರಿ, ಫೀಸ್ ಪೇ ಮಾಡಿರ್ತೀರಲ್ವ ಬ್ಯಾಂಕ್ಸಲ್ಲಿ, ಅಲ್ಲಿ ರೆಸಿಪ್ಟ್ ಏನಿರುತ್ತೆ ಬ್ಯಾಂಕ್ ರೆಸಿಪ್ಟ್, ಆ ಒಂದು ಬ್ಯಾಂಕ್ ರೆಸಿಪ್ಟನ್ನು ತಗೊಂಡು ಅಡ್ಮಿಷನ್ ಆರ್ಡರನ್ನು ತಗೊಂಡು ಹೋಗಿ ನೀವು ಕಾಲೇಜ್ಗೆ ಡಾಕ್ಯುಮೆಂಟ್ಸನ್ನು ರಿಪೋರ್ಟ್ ಮಾಡ್ಬೋದು ಆಗಿರುತ್ತೆ. ಓಕೆನಾ? ಚಾಯ್ಸ್ ಟು ಸೆಲೆಕ್ಟ್ ಮಾಡಿದ್ರು ಯಾವೊಂದು ಸ್ಟೂಡೆಂಟ್ಸು ಮತ್ತೆ ಫೀಸನ್ನು ಪೇ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿ. ಈಗ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟಲ್ಲಿ ಚಾಯ್ಸ್ ಟೂನ ಸೆಲೆಕ್ಟ್ ಮಾಡಿರ್ತಾರೆ, ಹಂಗೇನೋ ಆ ಒಂದು ಸ್ಟೂಡೆಂಟು ಒಂದು ಕಾಲೇಜ್ಗೆ ಎಷ್ಟು ಫೀಸ್ ತೋರಿಸಿರುತ್ತೆ ಆ ಒಂದು ಫೀಸನ್ನಾದರೆ ಪೇ ಮಾಡಿರ್ತಾರೆ. ಅಂಡ್ ಅದಾದಮೇಲೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಫೈನಲ್ ರಿಸಲ್ಟಲ್ಲಿ ಅವ್ರಿಗೆ ಯಾವುದೋ ಒಂದು ಸೀಟ್ ಅಲಾಟ್ ಆಗುತ್ತೆ, ಆ ಒಂದು ಕಾಲೇಜ್ ಏನಾದರೂ ಫೀಸ್ ಜಾಸ್ತಿ ಇದ್ದರೆ ಇನ್ ಕೇಸ್, ಓಕೆನಾ, ಅದೆಷ್ಟಾದರೂ ಇರ್ಬೋದು, ಅಥವಾ ನಿಮಗೆ BSc ನರ್ಸಿಂಗ್ ಸಿಕ್ಕಿರ್ಬೋದು. ಈಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ನಿಮ್ಗೆ ಏನಾದ್ರೂ ಒಂದು ಇಂಜಿನಿಯರಿಂಗ್ ಸೀಟ್ ಸಿಕ್ತು ಅಂತ ಅಂದರೆ ಅಲ್ಲಿ ನಿಮಗೆ ಫೀಸು ಎಷ್ಟು ವೇರಿಯೇಷನ್ ಇರುತ್ತೋ ಅಷ್ಟು ಫೀಸನ್ನು ಮಾತ್ರ ಪೇ ಮಾಡಬೇಕು. ಓಕೆನಾ? ಎಕ್ಸ್ಟ್ರಾ ಫೀಸನ್ನು ಪೇ ಮಾಡೋಂಥ ಅವಶ್ಯಕತೆ ಆದರೆ ಇರೋದಿಲ್ಲ. ಅಲ್ಲಿ ಇನ್ ಕೇಸ್ ಏನಾದರೂ ಫೀಸ್ ನೀವು ಜಾಸ್ತಿ ಕಟ್ಬಿಟ್ಟಿದ್ರೆ ನಿಮಗೆ ಅಮೌಂಟ್ ಆದರೆ ರೀಫಂಡ್ ಆಗುತ್ತೆ, ಇಲ್ಲ ಕಡಿಮೆ ಇತ್ತು ಅಂತ ಅಂದರೆ ನೀವು ಮತ್ತೆ ಫೀಸನ್ನು ಪೇ ಮಾಡಬೇಕಾಗುತ್ತೆ. ಓಕೆನಾ? ಆಗ ಚಲನನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸ್ಟೂಡೆಂಟ್ಸ್ಗೆ ನಿಮಗೆ ಕ್ಲಾರಿಟಿ ಆಯಿತು ಅಂತ ನಾನು ಅನ್ಕೊಂಡಿದ್ದೀನಿ. ಚಾಯ್ಸ್ ಟು ಸೆಲೆಕ್ಟ್ ಮಾಡಿರುವಂಥ ಸ್ಟೂಡೆಂಟ್ಸು ನೀವು ಮೈಂಡಲ್ಲಿ ಇಷ್ಟೇ ಇಟ್ಕೊಳ್ಳಿ. ಈಗ ನೀವು ಮೊನ್ನೆ ಎಷ್ಟು ಫೀಸ್ ಪೇ ಮಾಡಿದ್ದೀರಾ ಅಂಡ್ ಹಾಗೇನೂ ಸಹ ಈಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಸಿಗುವಂಥ ಸೀಟ್ಗೆ ಎಷ್ಟು ಫೀಸ್ ಇದೆ ನೋಡ್ಕೊಳ್ಳಿ. ಇನ್ ಕೇಸ್ ಫೀಸ್ ಸೇಮ್ ಇತ್ತು ಅಂತ ಅಂದರೆ ಹೋಗಿ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಇಲ್ಲ ನೀವೇ ಫೀಸ್ ಸ್ವಲ್ಪ ಜಾಸ್ತಿ ಕಟ್ಟಿದ್ದೀರಾ ಅಂತಂದರೆ ನಿಮಗೆ ರೀಫಂಡ್ ಆಗುತ್ತೆ. ಇನ್ ಕೇಸ್ ನೀವು ಕಡಿಮೆ ಕಟ್ಟಿದರೆ ಈಗ ಸಿಕ್ಕಿರುವಂಥ ಕಾಲೇಜಲ್ಲಿ ಸ್ವಲ್ಪ ಜಾಸ್ತಿ ಇದೆ ಅಂತಂದರೆ ಅವ್ರು ರಿಮೈನಿಂಗ್ ಫೀಸ್ ಏನಾದರೆ ಪೇ ಮಾಡಬೇಕಾಗುತ್ತೆ. ಓಕೆನಾ? ನಿಮಗೆ ಒಂದು 100% ಕನ್ಫರ್ಮೇಷನ್ ಸಿಕ್ತು ಅಂತ ನಾನು ಅನ್ಕೊಂಡಿದ್ದೀನಿ. ಇನ್ನೂ ಏನಾದ್ರು ನಿಮ್ಮಲ್ಲೇ ಡೌಟ್ ಇತ್ತು ಅಂತ ಅಂದರೆ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿ, ಖಂಡಿತವಾಗ್ಲೂ ಸಹ ನಾನು ನಿಮಗೆ ರೆಸ್ಪಾನ್ಸ್ ಮಾಡ್ತೀನಿ.